ಸೇರ್ಕೊಂಡಿದ್ದಾರೆ. ಭಾಳ ಅದ್ದೂರಿಯಾಗಿ ಈ ಒಂದು ತುಂಬ ಚೆನ್ನಾಗಿದೆ. ಇವಾಗ ಸೀಲಿಂಗ್ ಎಲ್ಲ ಆಗಿದೆ. ಆಮೇಲೆ ಮೇಲ್ಗಡೆ ಆ ಒಂದು ಯತ್ನ ಮಾಡ್ತಕ್ಕಂಥ ಮೇಲೆ ವೇದಿಕೆನೂ ರೆಡಿಯಾಗಿದೆ. ಜೊತೆಗೆ ಇಡೋದಕ್ಕೆ ರೂಮ್ಸ್ ಇದೆ. ಇಲ್ಲೊಂದು ರೂಮು ಬಂದಂಥ ವಧುವರರಿಗೆ ಇಲ್ಲೊಂದು ರೂಮ್ ಇದೆ ಈ ಕಡೆ. ಮತ್ತು ಇಲ್ಲಿ ಒಂದು ರೂಮು, ಇಲ್ಲೊಂದು ಗೆಸ್ಟ್ ರೂಮು ಇರೋದಕ್ಕೆ, ಮತ್ತು ಇಲ್ಲೊಂದಿದೆ ರೂಮು. ಇಲ್ಲೊಂದು ರೂಮ್ ಇದೆ. ಒಂದು ಉಳಿತಕ್ಕಂಥ ಎಲ್ಲರಿಗೂ ಇಲ್ಲೊಂದು ರೂಮ್ ಇದೆ. ಒಂದು ಎರಡನೇದಾಯಿತು. ಮತ್ತು ಇದು ಇಲ್ಲೊಂದು ರೂಮ್ ಇದೆ. ಬಂದಂಥವರಿಗೆಲ್ಲ ಉಳ್ಕೊಳ್ಳೋದಕ್ಕೆ, ಗಂಡಿನರಿಗೆ ಹೆಣ್ಣಿಗೆ ಇದು 3 ರೂಮ್ ಆಯಿತು. ಮತ್ತು ಇನ್ನೊಂದಿದೆ, ಇಲ್ಲೊಂದು ರೂಮ್ ಇದೆ. ಒಟ್ಟು 4 ರೂಮು ಸದ್ಯ ನಮ್ಮ ಶಿಕಾರಪುರ ತಾಲೂಕಿನಲ್ಲಿ ಈ ಥರದ ಇರ್ತಕ್ಕಂಥ ಕಲ್ಯಾಣ ಮಂದಿರ ನನಗೆ ತಿಳಿದ ಮಟ್ಟಿಗೆ ಯಾವುದೂ ಇಲ್ಲ ಅನಿಸುತ್ತೆ. ಅದು ನಮ್ಮ ದೇವಾಂಗದ ಒಂದು ಸಮಿತಿಯಿಂದ ಇದರ ಸದಸ್ಯರು ಮತ್ತು ಅಧ್ಯಕ್ಷರು ಪ್ರತಿಯೊಬ್ಬರು ಶ್ರಮದಿಂದ ಬಹಳ ಚೆನ್ನಾಗಿ ಈ ಒಂದು ಕಲ್ಯಾಣ ಮಂದಿರ ರಚನೆ ಮಾಡಿದ್ದಾರೆ. ಜೊತೆಗೆ ಇದೊಂದು ಅಟ್ಯಾಚ್ ಇರುತ್ತೆ. ಇದು ಅಟ್ಯಾಚ್ ಬಾತ್ರೂಮು, ಟಾಯ್ಲೆಟ್ ಎಲ್ಲ ಇದೆ. ಇದಕ್ಕೆ ಈಗ ಬಂದಂಥ ಒಂದು ಹೆಣ್ಣಿನವರಿಗೆ ಒಂದು ಅಟ್ಯಾಚ್ ಇದೆ. ಜೊತೆಗೆ ಇದೇ ಥರನೇ ಪಕ್ಕದಲ್ಲಿ ಒಂದು ಗಂಡಿನವರಿಗೂ ಸಹ ಒಂದು ಉಳ್ಟಾದಕ್ಕೆ ಇದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಟಾಯ್ಲೆಟ್ ಇದೆ. ತುಂಬ ವಿಶಾಲವಾಗಿ ದೊಡ್ಡದಾಗಿದೆ. ಆಮೇಲೆ ಹೆಚ್ಚಿಗೆ ಬಡ್ಜೆಟ್ ಏನಿಲ್ಲದಂಗೆ ಇದನ್ನ ಅವರು ಬಾಡಿಗೆಗೆ ಕೊಡ್ತಾರೆ. ಜೊತೆಗೆ ಇಲ್ಲೊಂದು ಈ ವೇದಿಕೆ ಶ್ರೀ ಮೈತ್ರಿ ಯಡಿಯೂರಪ್ಪ ವೇದಿಕೆ, ಇವರು ಧನಸಹಾಯದಿಂದ ಈ ಒಂದು ಕಲ್ಯಾಣ ಮಂದಿರ ಕಟ್ಟಡಕ್ಕೆ ಅವ್ರದ್ದೇ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ವೇದಿಕೆ. ಇಲ್ಲಿಗೆ ವಧುವರರಿಗೆ ಈಗ ಹೊರ ಉಟ್ಕೊಳ್ಳೋದಕ್ಕೆ ಇಲ್ಲೊಂದು ರೂಮ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ವಿತ್ ಅಟ್ಯಾಚ್ ಟಾಯ್ಲೆಟ್ ಭಾಳ ನೀಟಾಗಿ ಬಂದಿದೆ. ಅಟ್ಯಾಚ್ ಟಾಯ್ಲೆಟ್ ಇದಕ್ಕೆ ಲೈಟಿಂಗ್ ಹಾಕಬೇಕು ಮಾಡೋದಿದೆ. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಟಾಯ್ಲೆಟ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಲೈಟಿಂಗ್ ಎಲ್ಲ ಕೆಲಸ ನಡೀತಾ ಇದೆ. ಮತ್ತೆ ಇದೇ ಥರ ಇದೇನು ಈ ವಧುಗೆ ಮತ್ತು ವರನಿಗೋಸ್ಕರ ಒಂದು ಎಡಗಡೆಯಲ್ಲಿ ಇನ್ನೊಂದು ರೂಮನ್ನು ಮಾಡಿದ್ದಾರೆ. ಈ ವೇದಿಕೆಯು ತುಂಬ ದೊಡ್ಡದಾಗಿದೆ. ಆಮೇಲೆ ನಾನ್ ಸ್ಲಿಪ್ಪಿಂಗ್ ಆಂಟಿ ಸ್ಕಿಡ್ ಇದು ಡಬಲ್ ಟೈಲ್ಸ್ ಹಾಕಿದ್ದಾರೆ. ಡಬಲ್ ಟಾರ್ಚ್ ಇದೆ. ಇದರಲ್ಲಿ ಆಂಟಿ ಸ್ಕಿಡ್ ಇದೆ. ಮ್ಯಾಟ್ ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಡಿಸೈನ್ಸ್ ಎಲ್ಲ, ಸೀಲಿಂಗ್ ಎಲ್ಲ ಇದು POP ಬದಲಾಗಿ ಟೈಮ್ಲೆಸ್ ಟೀಲ್ಸ್ನ ಶೀಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಬದಲು ಅಲ್ಯೂಮಿನಿಯಂ ವರ್ಕಿಂಗ್ ಬಂದಿದೆ. ಲೈಟಿಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಸುಮಾರು 500 ಜನ ಆರಾಮಾಗಿ ಕೂರ್ಬೋದು. ದೊಡ್ಡದಾಗಿ ವಿಶಾಲವಾದಂಥ ಒಂದು ಸಭಾಭವನ. ಇದರ ಉದ್ಘಾಟನೆ 1ನೇ ತಾರೀಕಿದೆ. ಎಲ್ಲರೂ ಬಂದು ಭಾಗವಹಿಸಬೇಕು. ಮತ್ತು ಈ ಒಂದು ಸಣ್ಣ ಒಂದು ಹಳ್ಳಿಯಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಸಭಾಭವನ ಒಂದು ದೇವಿ ಮಾಡಿಸ್ಕೊಂಡಿದ್ದಾಳೆ. ಆ ಒಂದು ಇದಕ್ಕೆ ಈ ನಮ್ಮ ದೇವಾಂಗ ಸಮಾಜದ ಒಂದು ಸದಸ್ಯರೆಲ್ಲ, ಶಿವಾನಂದ್ ಇರ್ಬೋದು, ಅಶೋಕ್ ಇರ್ಬೋದು, ಪ್ರತಿಯೊಬ್ಬರೂ ಸಹ ತುಂಬ ಸಹಕಾರ ನೀಡಿ, ಅದರಾಗೂ ನಮ್ಮ ಶಿವಾನಂದ ಇವರೆಲ್ಲ ಬಹಳ ಕೆಲಸ ಮಾಡಿದ್ದಾರೆ. ಧನ್ಯವಾದಗಳು.